ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆಯ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾ ಹೇಳ್ದ ಏನಂತ, ಕರ್ಮ ಯಾವುದು ಅಕರ್ಮ ಯಾವುದು ಅನ್ನುವಂಥ ವಿಷಯದಲ್ಲಿ ವಿದ್ವಾಂಸರುಗಳಿಗೆ ಗೊಂದಲ ಇದೆ. ಅಂಥ ಆ ಕರ್ಮ ರಹಸ್ಯವನ್ನು ನಾನು ನಿನಗೆ ಬೋಧಿಸ್ತೀನಿ, ನೀನು ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಎಲ್ಲ ಅಶುಭಗಳಿಂದ ನೀನು ಮುಕ್ತನಾಗು ಅಂಥೇಳಿ ಬೋಧಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ ಅಂತ ಹೇಳಿದ. ಅಂದರೆ ಕರ್ಮ, ವಿಕರ್ಮ ಮತ್ತು ಅಕರ್ಮ ಇವುಗಳ ವಿಷಯದಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದಿದೆ. ಏಕೆ ಅಂತಂದರೆ ಕರ್ಮದ ಗತಿ ಅಂತಕ್ಕಂಥದ್ದು ತುಂಬ ಗಹನವಾದದ್ದು. ಈ ಕರ್ಮ ಅನ್ನುವಂಥ ವಿಷಯದಲ್ಲಿ ತುಂಬ ವಿಶದವಾಗಿ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಯಾಕೆಂತಂದರೆ ಈ ಕರ್ಮ, ವಿಕರ್ಮ, ಅಕರ್ಮ ಇಲ್ಲಿ ಮೂರನ್ನ ತಿಳಿಸ್ತಾ ಇದ್ದಾನೆ. ಇವುಗಳ ವಿಷಯದಲ್ಲಿ ತಿಳ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ಈ ಕರ್ಮದ ಗತಿ ತುಂಬ ಗಹನವಾದ್ದು ಅಂತ ಹೇಳಿದ. ಕರ್ಮದ ಗತಿ ಅಂದರೆ ಅದರ ವೇಗ ತುಂಬ ಗಹನವಾದ್ದು. ಕರ್ಮ ಅಂದರೆ ಕೆಲಸ ಮಾಡುವಂಥದ್ದು. ಈಗಾಗಲೇ ಅನೇಕ ಸಲ ಆ ಪದ ಬಳಕೆ ಆಗಿದೆ. ಅದರಿಂದ ಬರುವಂಥ ಫಲಕ್ಕೆ ಮನುಷ್ಯ ತುತ್ತಾಗ್ತಾನೆ. ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಂತ ಸಾಕಷ್ಟು ಸಲ ಹೇಳಿದ್ದಾನೆ. ಆದರೂ ಕೂಡ ಮನುಷ್ಯ ಮಾತ್ರದವನು ಏನು ಮಾಡ್ತಾನೆ, ಕರ್ಮವನ್ನು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ತಾನೆ. ಆ ಫಲಕ್ಕೆ ಮನುಷ್ಯ ತುತ್ತಾಗ್ತಾನೆ. ವಿಕರ್ಮ ಅಂದರೆ ಮಾಡಬೇಕಾಗಿರುವಂಥ ಕರ್ಮವನ್ನು ಬಿಟ್ಟು ಬೇರೆದನ್ನು ಮಾಡೋದಕ್ಕೆ ಹೋಗೋದು. ಅಲ್ಲೂ ಕೂಡ ವಿರುದ್ಧವಾದ ಫಲನೇ ಪಡ್ಕೊತಾನೆ. ಅದು ವಿಕರ್ಮ. ಇನ್ನೊಂದು ಅಕರ್ಮ. ಇದು ಏನು ಅಂದರೆ ಕರ್ಮ ಮಾಡಿದರೂ ಕೂಡ ಅದರ ಪಾಶಕ್ಕೆ ಸಿಕ್ಕಬಾರ್ದು, ಅದರ ಫಲಾಪೇಕ್ಷೆ ಅಂತಕ್ಕಂಥ ಪಾಶಕ್ಕೆ ಸಿಕ್ಕದೆ ಕರ್ಮವನ್ನು ಮಾಡಬೇಕು. ಇದು ಶ್ರೇಷ್ಠವಾದ್ದು ಅನ್ನುವಂಥ ಅಭಿಪ್ರಾಯ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮಕೃತ್ ಅಂತ ಹೇಳಿದ್ದಾರೆ. ಅಂದರೆ ಯಾರು ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾನೋ ಅವನು ಮನುಷ್ಯರಲ್ಲಿ ಬುದ್ಧಿವಂತ ಮತ್ತು ಯೋಗಿ ಅವನು, ಮತ್ತು ಕರ್ಮಗಳನ್ನೆಲ್ಲವನ್ನೂ ಕೂಡ ಸುಸೂತ್ರವಾಗಿ ಮಾಡುವಂಥವನು. ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವಂಥವನು ಬುದ್ಧಿವಂತ ಅಂತ ಹೇಳಿದ. ಸಾಧಾರಣವಾಗಿ ಮನುಷ್ಯ ಹೊರಗಿಂದನ್ನು ಮಾತ್ರ ನೋಡ್ತಾನೆ. ತಾನು ಯಾವುದೇ ಕರ್ಮವನ್ನು ಮಾಡುವಾಗ ಬಾಹ್ಯ ವಿಚಾರಗಳನ್ನು ಮಾತ್ರ ನೋಡ್ತಾನೆ. ಆದರೆ ಒಬ್ಬ ಜ್ಞಾನಿ, ಬುದ್ಧಿವಂತನಾದವನು ಅದರ ಉದ್ದೇಶ ಏನು ಅನ್ನುವಂಥದ್ದನ್ನು ನೋಡ್ತಾನೆ. ಆ ಕರ್ಮ ಮಾಡುವಂಥದ್ರ ಉದ್ದೇಶ ಏನು. ಯಾಕೆ ಸಮಾಜದಲ್ಲಿ ನಾವು ಅನೇಕ ಸಲ ನೋಡ್ತೀವಿ, ಅವ್ರು ಯಾರು ಮಾಡಿದ್ರು ಅಂತ ನಾವೇನೋ ಒಂದು ಕೆಲಸ ಮಾಡ್ತೀವಿ, ನಾವು ಮಾಡಿದ್ವಿ ಅಂತ ಇನ್ನೊಬ್ಬರು ಮಾಡ್ತಾರೆ. ಇದಲ್ಲ, ಆ ಕರ್ಮದಲ್ಲಿ ಉದ್ದೇಶ ಏನು ಅನ್ನುವಂಥದ್ದನ್ನು ನೋಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸದಲ್ಲಿ ನಿರತನಾಗಿದ್ದರೂ ಕೂಡ ಪ್ರಶಾಂತವಾಗಿರ್ತಕ್ಕಂಥವನು ಜ್ಞಾನಿ, ಅಥವಾ ಅವನನ್ನು ಯೋಗಿ ಅಂತ ಕರೆದಿದ್ದಾರೆ ಶ್ರೀಕೃಷ್ಣ. ಈ ರೀತಿಯಲ್ಲಿ ಕರ್ಮ, ವಿಕರ್ಮ ಮತ್ತು ಅಕರ್ಮಗಳ ಒಂದು ವ್ಯತ್ಯಯಗಳನ್ನು ಹೇಗೆ ತಿಳ್ಕೊಳ್ಬೇಕು, ಹೇಗೆ ಅದನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.